ನಮಸ್ಕಾರ. ಇಲ್ಲಿ ತನಕ ಯಾವ ರೀತಿ ಕಾರ್ಯಕ್ರಮ ಆಯಿತು ಎಲ್ಲದನ್ನು ನೋಡಿದ್ರಿ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಕಣ? ಸಿದ್ದರಾಮಯ್ಯವ್ರೆ, ಇವತ್ತು ನಮ್ಮ ಹೊಸ ಕಚೇರಿಗೆ ಚಾಲನೆ ಕೊಟ್ರಿ, ಏನು ಅನಿಸ್ತಾ ಇದೆ? ನನಗೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಶುಭಾಶಯಗಳನ್ನು ಕೂಡ ತಿಳಿಸ್ತೇನೆ. ಅತ್ಯಂತ ಸಂತೋಷದಿಂದ ನಿಮ್ಮ ಸುವರ್ಣ ನ್ಯೂಸ್ನ ಏನು ಹೊಸ ಕಟ್ಟಡಕ್ಕೆ ಬಂದಿದ್ದೀರಿ, ಅದನ್ನು ಕಟ್ಟಡವನ್ನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ವಿಶ್ವೇಶ್ವರ ಭಟ್ರವರು ಮೊದಲಿಗೆ ಮಾತನಾಡ್ತಾ ಹೇಳಿದರು, ಇವತ್ತು ಬದಲಾವಣೆ ಪ್ರಕೃತಿ ಸಹಜವಾದಂಥದ್ದು. ಬದಲಾವಣೆ ಆಗ್ತಾ ಆಗ್ತಾ ಸುದ್ದಿ ಮಾಧ್ಯಮನೂ ಕೂಡ ಬದಲಾವಣೆ ಆಗಬೇಕು. ಹಾಗೆಯೇ ಸುವರ್ಣ ನ್ಯೂಸ್ 24/7 ಕೂಡ ಬದಲಾವಣೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದು ಭಾಳ ಸ್ವಾಗತಾರ್ಹವಾದದ್ದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬದಲಾವಣೆ ಅಂತಕ್ಕಂಥದ್ದು ಸ್ವಾಭಾವಿಕ ಕ್ರಿಯೆ ಆದರೂ ಕೂಡ ಅದು ಸಮಾಜಕ್ಕೆ ಅಗತ್ಯವಾದಂಥ ಬದಲಾವಣೆ ಆಗಬೇಕು. ಜನತೆಗೆ ಬೇಕಾದಂಥ ರೀತಿಯಲ್ಲಿ ಬದಲಾವಣೆ ಆಗಬೇಕು. ಕಾಲಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ. ಕಾಲ ಬದಲಾವಣೆ ಆಗೋದು ಬೇರೆ. ಕಾಲ ಬದಲಾವಣೆ ಆಗೋದು ಅಂತಂದರೆ ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ ಇದೆ. ಟೆಕ್ನಾಲಜಿ ಬೆಳವಣಿಗೆ ಆಗ್ತಾ ಆಗ್ತಾ ಅದ್ರ ಜೊತೆಯಲ್ಲೇ ನಾವು ಹೆಜ್ಜೆ ಇಡ್ತಾ ನಮ್ಮ ಸುದ್ದಿಯ ಗುಣಮಟ್ಟನೂ ಕೂಡ ಎತ್ತರಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಆಗುತ್ತೆ. ರಾಜೀವ್ ಚಂದ್ರಶೇಖರ್ ಅವರು ಒಂದು ಮಾತು ಹೇಳಿದ್ರು ನಾವು ಭೇಟಿಯಾದಂಥ ಸಂದರ್ಭದಲ್ಲಿ, ನಾವು ನಮ್ಮ ಟಿ ವಿ ಚಾನಲನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ, ಬದಲಾವಣೆ ಮಾಡ್ತಾಯಿದ್ದೀವಿ. ಆ ಬದಲಾವಣೆ ಅಂತಂದರೆ ನಮ್ಮ ಸುದ್ದಿಯ ಗುಣಮಟ್ಟನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಏನು ನಾವೀಗ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟಕ್ಕೆ ಹೋಗ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಸುದ್ದಿ ಗುಣಮಟ್ಟನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆ ಉದ್ದೇಶ ಏನು ಇಟ್ಕೊಂಡಿದ್ದಾರಲ್ಲ ಈ ಚಾನೆಲ್ನ ಮುಖ್ಯಸ್ಥರಾಗಿ, ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಅದನ್ನು ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇವತ್ತು ಸುವರ್ಣ ನ್ಯೂಸ್ 24/7 ಪ್ರಮುಖ ಸುದ್ದಿ ಚಾನೆಲ್ಗಳಲ್ಲಿ ಒಂದು ಚಾನಲ್. ಭಾಳಷ್ಟು ಜನರನ್ನು ತಲುಪಿದೆ. ಸುದ್ದಿನೂ ಕೂಡ ಸಾಧ್ಯವಾದ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಬಟ್ ಅದರಲ್ಲಿ ಈಗಾಗಲೇ ಬದಲಾವಣೆ ತರಬೇಕು ಅಂತಕ್ಕಂಥದ್ದನ್ನೆಲ್ಲ ಈಗ ಜನತೆ ಮುಂದೆ ಇಟ್ಟಿದ್ದೀರಿ. ಅದರಲ್ಲಿ ನೀವು ಬದಲಾವಣೆ ಆಗಬೇಡಿ ಅಷ್ಟೇ. ಏನೀಗ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೀರಲ್ಲ, ಆ ಬದಲಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ನೀವು ಬದಲಾವಣೆ ಆಗಬಾರ್ದು. ಮತ್ತು ಅನೇಕ ಇವತ್ತು ನಮ್ಮ ಸುದ್ದಿಗಳು ಹೇಗಿರಬೇಕಪ್ಪ ಅಂತಂದರೆ ಅಬ್ಜೆಕ್ಟಿವ್ ಆಗಿ ಜನರ ಮುಂದೆ ಇರ್ತಕ್ಕಂಥದ್ದು ಆಗಬೇಕು. ಯಾವುದೇ ಪೂರ್ವಗ್ರಹ ಪೀಡಿತ ಇರಬಾರ್ದು, ಯಾವುದೇ ರಾಜಕೀಯ ಗ್ರಹ ಇರಬಾರ್ದು. ಅದಕ್ಕೆ ಅಬ್ಜೆಕ್ಟಿವ್ ಆಗಿರಬೇಕು. ಮತ್ತು ವಾಸ್ತವ ನೆಲಗಟ್ಟಿನ ಮೇಲೆ ಸುದ್ದಿಗಳಿರಬೇಕಾಗ್ತದೆ. ನಮ್ಮ ಸಮಾಜದ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಮೌಢ್ಯಗಳು, ಕಂದಾಚಾರಗಳು, ಇವನ್ನು ಮತ್ತೆ ಮತ್ತೆ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ, ಅವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಆಗಬಾರ್ದು. ಇವತ್ತು ಅನೇಕ ಚಾನಲ್ಗಳನ್ನು ನೋಡ್ತಾ ಇದ್ದೀವಿ. ಮತ್ತೆ ನಾವೆಲ್ಲಿ ವಾಪಸ್ ಹೋಗ್ತಾ ಇದ್ದೀವೋ ಪುರೋಹಿತಶಾಹಿ ವ್ಯವಸ್ಥೆಗೆ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ. ಅದಾಗಬಾರ್ದು. ವೈಚಾರಿಕತೆ ಕಡೆಗೆ ನಮ್ಮ ಜನ ತಗೊಂಡು ಹೋಗಬೇಕು ಹೊರತು ಮೌಢ್ಯಗಳನ್ನು ಮತ್ತೆ ಅಲ್ಲಿ ಬಿಂಬಿಸಿ ಮತ್ತೆ ಅವುಗಳನ್ನ ನಂಬ್ಕೊಳ್ಳೋ ರೀತಿಯಲ್ಲಿ ಮಾಡಲಿಕ್ಕೆ ಹೋಗ್ಬಾರ್ದು. ಈಗ ನೀವು ಫಾರ್ ಎಕ್ಸಾಂಪಲ್ ಮಡೆ ಸ್ನಾನ, ಅದು ಒಂದು ದೊಡ್ಡ ಮೌಢ್ಯ. ಅದನ್ನು ಖಂಡಿಸಬೇಕೇ ಹೊರತು ಅದರ ಪರವಾಗಿ ಯಾವತ್ತೂ ಕೂಡ ನಿಲ್ಲಬಾರ್ದು. ನೀವು ನಿಂತಿದ್ದೀರಿ ಅಂತ ನನ್ನ ಅರ್ಥ ಅಲ್ಲ, ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಅದಾಗಬಾರ್ದು. ಈ ಥರದ ಅನೇಕ ಮೌಢ್ಯಗಳು ಇವತ್ತು ನಮ್ಮನ್ನು ಕಾಡ್ತಾ ಇದ್ದಾವೆ. ಅದಕ್ಕೋಸ್ಕರನೇ ಬಸವಣ್ಣವರು ಒಂದು ಹೊಸ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟದ್ದು, ಮೌಢ್ಯಗಳ ವಿರುದ್ಧವಾಗಿ. ಮೌಢ್ಯಗಳನ್ನೆಲ್ಲ ಖಂಡಿಸಿದ್ರು.
ಯಾವ ಜನರಿಗೆ ಅರ್ಥವಾದಂಥ ರೀತಿಯಲ್ಲಿ ಧರ್ಮ ಹೇಳ್ತಾ ಇದ್ದರು, ಆ ಭಾಷೆನೇ ಬದಲಾವಣೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ರು. ಹಾಗೆಯೇ ನೀವು ಕೂಡ ಈ ಮೌಢ್ಯಗಳನ್ನು ಜನರಿಂದ ದೂರ ಮಾಡಲಿಕ್ಕೆ ಏನು ಬೇಕು ಆ ಥರದ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಎಸ್, ಖಂಡಿತ ಸಿದ್ದರಾಮಯ್ಯ ನಿಮ್ಮ ನಿಲ್ಲಿಸ್ಬೇಕು ಮಾತುಗಳನ್ನು ಖಂಡಿತವಾಗ್ಲೂ ನಾವು ಗಮನದಲ್ಲಿ ಇಟ್ಕೋಬೇಕು. ಖಂಡಿತ ಇಲ್ಲ, ಹಾಗಲ್ಲ, ಮುಖ್ಯಮಂತ್ರಿಗಳು ನಿಮ್ಮ ಜೊತೆ ಮಾತಾಡ್ತಾರೆ. ಬರೀ ಈಗ ಮುಖ್ಯಮಂತ್ರಿಗಳ ಸಂಪರ್ಕ ಸಾಧ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ. ದೆಹಲಿಯಿಂದ ಮುಖ್ಯಮಂತ್ರಿಗಳನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಕೇಳ್ತಾ ಇದೆ. ಅಲ್ಲ, ನೀವು ಭಾಳ ಚಲೋ ಓದಿರಿ, ನೀವು ಹೆಡ್ಲೈನ್ಸ್. ನನಗೆ ಅನಿಸ್ತಾ ಐತಿ ನೀವೇನಾದ್ರು ರಾಜಕಾರಣಿ ಆಗಲಿಲ್ಲ ಅಂದ್ರೆ ಆಂಕರ್ ಆಗ್ಬಿಡ್ತಿದ್ರೆ ಏನ್ ಕತಿ ಅಂತ. ಆಗಲಿ, ನಿಮ್ಮ ಒಂದು ಏನು ಅಭಿಪ್ರಾಯ ಇದೆ, ನನಗೂ ಸಂತೋಷ ಆಗಿದೆ. ಮತ್ತು ಹಿಂದೆ ಪತ್ರಕರ್ತರಾಗಿ ಕೆಲಸ ಮಾಡಿದ್ದೆ. ನಾ ಹಿಂದೆ ನಾನು ಕಾಲೇಜ್ ಓದುವಂಥ ಸಂದರ್ಭದಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡಿದ್ದೇನೆ. ಅಲ್ಲ, ವಿಶ್ವೇಶ್ವರ ಭಟ್ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ಕೂತ್ಕೊಂಡು, ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಮುಖ್ಯ ಆಂಕರ್ ಕೂಡ ಹೌದವರು ಅಂತ. ಆಗ್ಬೋದು ಹಾಗೇನು. ಅಲ್ಲ, ರಾಜಕಾರಣಿಯಾಗಿ ತಾವು ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿರ್ತೀರಿ, ಬಹಳಷ್ಟು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿರ್ತೀರಿ. ಆದರೆ ಸುದ್ದಿ ಓದೋದ್ರ ಮುಖಾಂತರ ನಾವೆಲ್ಲೋ ಕೇಳಿದ್ವಿ ಗುಂಡೂರಾಯರ ಕಾಲದಲ್ಲಿ ಏನೋ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ಮಾಡಕ್ಕೆ ಬನ್ನಿ ಅಂತಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ಬಿಟ್ಟಿದ್ರು ಅಂತ. ಈಗ ನೋಡಿ, ಈಗ ನಮ್ಮ ಚಾನಲ್ನ ಉದ್ಘಾಟನೆ ಮಾಡ್ತಾ ಇದ್ದೀರಿ, ಅದು ನ್ಯೂಸ್ ಓದೋದ್ರ ಮುಖಾಂತರ ಹೇಗೆ ಅನಿಸ್ತು ಅನುಭವ? ಅದು ಇದೊಂದು ಹೊಸ ಅನುಭವ. ಈ ಹೊಸ ಅನುಭವ ನೀವು ಕೊಟ್ಟಿದ್ದೀರಿ. ನೀವು ವಿಶೇಷ ಭಟ್ರು, ನೀವು ಎಲ್ಲ ಈ ಹೊಸದಾದಂಥ ಅನುಭವ ಹಂಚಿಕೊಳ್ಳಿಕ್ಕೆ ಕೊಟ್ಟಿದ್ದೀರಿ. ಇದೊಂದು ಹೊಸ ಥ್ರಿಲ್ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎಸ್, ಸಿದ್ದರಾಮಯ್ಯನವರು ಇದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ ತಾವು. ಆಯಿತು, ಸಿದ್ದರಾಮಯ್ಯ ನಮಸ್ಕಾರ. ನಮಸ್ಕಾರ ಜಗದೀಶ್ ಶೆಟ್ಟರ್ ಅವರೇ. ನಮಸ್ಕಾರ. ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು, ನಿಮ್ಮ ಜೊತೆ ಚರ್ಚೆ ಮಾಡಬೇಕಾಯಿತು ಅಲ್ಲಿ ಕುಂತು. ಆದರೆ ದೆಹಲಿಯಲ್ಲಿ ಕೆಲವೊಂದು ಇನ್ನೂ ತುರ್ತಾದಂಥ ಕೆಲಸ ಇದ್ದದರಿಂದ ನನಗೆ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕಾಗಿಲ್ಲ. ದೆಹಲಿಯಿಂದಲೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಭಾಳ ಹೊಸದಾದಂಥ ಒಂದು ಅನುಭವ ಇವತ್ತಾಗಿದೆ. ಈ ರೀತಿಯಾದಂಥ ಉದ್ಘಾಟನೆ ಬಹುಶಃ ಬೇರೆ ಎಲ್ಲಿ ನಾನು ನೋಡಿಲ್ಲ. ಭಾಳ ಒಂದು ಉತ್ತಮವಾದಂಥ ಪ್ರಾರಂಭ ಆಗಿದೆ ಅನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತೇನೆ. ತಾವೇನಂತೀರಿ? ನೀವು ಸುದ್ದಿನ ಚಲೋ ಓದಿದ್ರಿ ಜಗದೀಶ್ ಶೆಟ್ಟರೆ. ನಿಮಗೆ ಸ್ವಲ್ಪ ಜರ್ನಲಿಸಮ್ ಜ್ಞಾನ ಇದ್ದಾಗ ಕಾಣಿಸುತ್ತೆ, ಅನುಭವನೂ ಕೂಡ ಇದ್ದಾಗ ಕಾಣಿಸುತ್ತೆ. ಯಾಕಂದ್ರೆ ನಾನು ಓದಿದ್ದೆ, ನೀವು ಜರ್ನಲಿಸಮ್ ಸ್ವಲ್ಪ ದಿನ ಕೆಲಸ ಮಾಡಿದ್ರಿ. ಹಿಂದೆ ಪತ್ರಕರ್ತರ ಕೆಲಸ ಮಾಡಿದ್ದೀನಿ ನಾನು. ಅದಕ್ಕೋಸ್ಕರನೇ ಚೆನ್ನಾಗಿ ಓದಕ್ಕೆ ಪ್ರಯತ್ನ ಮಾಡಿದ್ದೀರಿ, ತಯಾರಿ ಮಾಡ್ಕೊ ಬಂದಿದ್ದೀರಿ. ಸೊ ರಾಜಕಾರಣನೂ ಕೂಡ ಇದೇ ತರ ತಯಾರಿ ಮಾಡ್ಕೊಂಡು ಬಂದು ಈ ರಾಜ್ಯದ ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಆಗಲಿ, ನಿಮ್ಮ ಅಭಿನಂದನೆಯ ಮಾತುಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಈಗ ಇದಕ್ಕಿಂತ ಮೊದಲು ಹೇಳ್ತಾ ಇದ್ರು ಅವರು, ಪಾಟೀಲ್ ಪುಟ್ಟಪ್ಪನವ್ರ ಜೊತೆ ಬೆಳೆದಿರುವಂಥವ್ರು, ತುಂಬ ಚೆನ್ನಾಗಿ ಮಾತುಕತೆ ಗೊತ್ತು ಶೆಟ್ಟರ್ ಅವ್ರಿಗೆ, ಹಿಂಗಾಗಿ ಅದ್ಭುತವಾಗಿ ನ್ಯೂಸ್ ಓದಿದ್ರು ಅಂತ. ಪಾಟೀಲ್ ಪುಟ್ಟಪ್ಪನವರ ಎಂಥದ್ದು ಹೇಳಿ ಸರ್, ಹೇಳಿ ಸರ್. ಆ ಪತ್ರಿಕೆ ಪ್ರಪಂಚ ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ರಂತಲ್ಲ ಜಗದೀಶ್ ಶೆಟ್ಟರೆ? ಪ್ರಪಂಚ ವಿಶ್ವವಾಣಿ ಅಲ್ಲಿ ಕೆಲಸ ಮಾಡಿದ್ದೇನೆ. ಓಹೋ, ನೀವು ಆ ಲೈನ್ನಲ್ಲೇ ಹೋಗಿದ್ದಿದ್ರೆ ನೋಡಿ, ಕರ್ನಾಟಕಕ್ಕೆ ಮುಖ್ಯಮಂತ್ರಿ ತಪ್ಪೋಯ್ತಿತ್ತಲ್ಲ. ಓಕೆ, ಈಗ ಎಲ್ಲೆಲ್ಲಿ ಯಾರಿಗೆ ಎಲ್ಲಿ ಅವಕಾಶ ಇರ್ತಾವೋ ಇಲ್ಲಿ ಹೇಳಕ್ ಬರೋದಿಲ್ಲ. ನಿಜ 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 ನಿಜ. ಸೊ ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ಸರ್, ತಮ್ಮ ಕನಸುಗಳು, ಕನವರಿಕೆಗಳು, ಯೋಜನೆಗಳು ಏನೇನಿದೆ ಅಂತ ಹೇಳ್ತೀರಾ? ಇಲ್ಲ, ಒಂದು ನಾನು ಈಗ ಮುಖ್ಯಮಂತ್ರಿಯಾಗಿ ಹೊಸ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ ಮತ್ತು ಅವಧಿ ಭಾಳ ಕಡಿಮೆ ಇದೆ. ಅಂಥ ಕಡಿಮೆ ಅವಧಿಯಲ್ಲಿ ಸಾಧನೆ ಮಾಡುವಂಥದ್ದು ಭಾಳ ಇದೆ. ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಇವತ್ತು ನನ್ನ ಕನಸಿದೆ. ಹೀಗಾಗಿ ಆ ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು, ನಮ್ಮ ರೈತ ಬಾಂಧವರಿಗೆ ಅನುಕೂಲತೆ ಕಲ್ಪಿಸಬೇಕು. ಅದರಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಬರದ ಒಂದು ಛಾಯೆ ಇದೆ. ಆ ಬರದ ಬವಣೆಯಿಂದ ಜನರನ್ನು ಹೊರಗೆ ತರಬೇಕಾಗಿದೆ. ಒಂದೇ ಒಂದು ಉತ್ತಮ ಮಳೆ ಆಗಲಿ ಅಂಥೇಳಿ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ. ಉತ್ತಮವಾದಂಥ ಮಳೆ ಆದರೆ ಭಾಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ. ಅದನ್ನು ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ಬರುವಂಥ ದಿವಸಗಳಲ್ಲಿ ಇವತ್ತು ಎಲ್ಲ ವರ್ಗದವ್ರನ್ನ ಸಮಾನತೆಯಿಂದ ಕಂಡು ಇಡೀ ಒಂದು ಕರ್ನಾಟಕದ ಸಮಗ್ರ ಅಭಿವೃದ್ಧಿ ದೃಷ್ಟಿಕೋನ ಇಟ್ಟುಕೊಂಡು ಇಡೀ ದೇಶದಲ್ಲಿ ಕರ್ನಾಟಕ
ಅಭಿವೃದ್ಧಿಯಲ್ಲಿ ನಂಬರ್ 1 ಆಗಬೇಕು ಅನ್ನುವಂಥ ಆಶೆಗಳು ಇಟ್ಕೊಂಡು ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಈಗ ಸುದ್ದಿ ಆಗುವಂಥವರೇ ಸುದ್ದಿ ಓದ್ಬಿಟ್ರಿ. ಸೊ ನಿಮ್ಮ ಸುದ್ದಿಗಳು ಅಂದರೆ ಒಳ್ಳೊಳ್ಳೆ ಸುದ್ದಿಗಳು ಪದೇ ಪದೇ ಬರ್ತಿರಬೇಕು, ಹಾಗೆ ಕೆಲಸ ಮಾಡ್ತೀರಿ ಅಂತ ಹಾಗಾದರೆ? ಡೆಫಿನೆಟಲಿ ಅದೇ ರೀತಿ ಈಗಾಗಲೇ 1 ತಿಂಗಳಲ್ಲಿ ಒಂದು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ್ದೇನೆ ಅನ್ನುವಂಥ ವಿಶ್ವಾಸ ನನಗಿದೆ. ಜನತೆಯ ಆಶೀರ್ವಾದ ಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು. ನಾನು ಇನ್ನೂ ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮುಖ್ಯಮಂತ್ರಿಗಳೇ. ಇಲ್ಲಿ ತನಕ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನೀವು ಬಂದು ಉದ್ಘಾಟನೆ ಮಾಡಿದ್ರಿ, ಅದು ದೂರದ ರಾಷ್ಟ್ರ ರಾಜಧಾನಿಯಲ್ಲಿ. ಅಲ್ಲಿಂದ ಕೂತು ನೀವು ಸುವರ್ಣ ನ್ಯೂಸ್ಗೆ ಚಾಲನೆ ಕೊಟ್ಟರಿ, ನೀವೇ ಆ್ಯಂಕರ್ ಆದ್ರಿ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್.